ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಸೆಕೆಂಡ್ PUC ಫಿಸಿಕ್ಸಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ನಮ್ಮ ಕರ್ನಾಟಕದ CET ಅಂತ ಹೇಳ್ತೀವಲ್ಲ, ಅದಕ್ಕೆ ಬರ್ತಕ್ಕಂಥ ಕ್ವಶನ್ಸನ್ನು ಅಥವಾ ಅದರಲ್ಲಿ ಬರಬಹುದಾದಂಥ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಗಲೇ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನ ಫಸ್ಟ್ ಚಾಪ್ಟರ್, ದಟ್ ಈಸ್ ಫೀಲ್ಡ್, ಚಾರ್ಜಸ್ and Gauss theorem related, more than 100 questions we have discussed. Okay, I have uploaded more than 7, I think around 7 videos on that topic. Now it is time to go ahead with the next chapter of electrostatics. It is electrostatic potential and capacitor. ವಿದ್ಯಾರ್ಥಿಗಳೇ, ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್ನ ಏನು ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನೋ, ಈ ವಿಡಿಯೋ ನೋಡೋ ಮುಂಚೆ ಇದಕ್ಕೆ ಸಂಬಂಧಪಟ್ಟಂಥ ಥಿಯರಿ ವಿಡಿಯೋನ ಒಂದು ಸತಿ ನೋಡ್ಕೊಂಬಂದ್ಬಿಡಿ. ಅದಕ್ಕೆ ಸಂಬಂಧಪಟ್ಟಂಥ ಈಕ್ವೇಷನ್ಸನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ವಿಡಿಯೋ ನೋಡ್ಬೇಕಾದ್ರೆ ಅದು ಮ್ಯಾಚ್ ಆಗುತ್ತೆ, ಸಿಂಕ್ ಆಗುತ್ತೆ. ಇಲ್ಲಾಂದರೆ ಇಲ್ಲೇ ನಾನು ಅದೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದಾಗ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಅನದರ್ ರೆಗ್ಯುಲರ್ ಕ್ಲಾಸ್ ವಿಡಿಯೋ ಥರ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ ಏನೇನು ಎಕ್ಸ್ಪ್ಲನೇಷನ್ ಬೇಕೋ, ಅವಶ್ಯಕತೆ ಏನೇನಿದೆ ಅದನ್ನು ಕೊಡ್ತಾ ಹೋಗ್ತೀನಿ. ಹಾಗಂತೇಳಿ ಫುಲ್ ಪೊಟೆನ್ಷಿಯಲ್ ಚಾಪ್ಟರ್ನೇ ರಿವೈಸ್ ಮಾಡೋಕ್ಕೆ ಹೋಗೋದಿಲ್ಲ. ಫುಲ್ ಪೊಟೆನ್ಷಿಯಲ್ ಚಾಪ್ಟರ್ನ ನೀವು ಒಂದು ಸತಿ ಓದಿ, ಅಂದರೆ ಅಲ್ಲಿ ವಿಡಿಯೋ ನೋಡಿ, ಅಲ್ಲಿ ಒಂದಷ್ಟು ನೋಟ್ಸನ್ನು ನೀವು ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ. ಆ್ಯಂಡ್ ನಾಟ್ ಓನ್ಲಿ ಫಾರ್ ದಿಸ್ ಪೊಟೆನ್ಷಿಯಲ್ ಚಾಪ್ಟರ್, ಈವನ್ ಫಾರ್ ಅದರ್ ಚಾಪ್ಟರ್ಸ್ ಆಲ್ಸೋ. ಸೊ ದಿಸ್ ಈಸ್ ಮೈ ಸಜೆಷನ್. ಯಾವುದೇ ಒಂದು CET ಕ್ವಶನ್ಗೆ ಸಂಬಂಧಪಟ್ಟಂಥ ವೀಡಿಯೋಸನ್ನು ನೋಡಬೇಕಾದ್ರೆ ಅದರ ರೆಗ್ಯುಲರ್ ಡಿಸ್ಕಷನ್ ಒಂದು ಸತಿ ನೋಡಿ, ಅಲ್ಲಿ ಈಕ್ವೇಷನ್ಸನ್ನು ಮನದಟ್ಟು ಮಾಡಿಕೊಂಡು ಇಲ್ಲಿಗೆ ಬರೋದು ಉತ್ತಮ ಅಂತ ಅಷ್ಟೇ. ಓಕೆನಾ? ಆ್ಯಂಡ್ ಆಫ್ಕೋರ್ಸ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಮೈ ಯೂಶುವಲ್ ಸ್ಟೈಲ್. ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆಯೋ, ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆಯೋ ಅದೆಲ್ಲ ಹೇಳ್ತಾ ಹೋಗ್ತೀನಿ. ಮತ್ತು ನೀವು ಯಥಾ ಪ್ರಕಾರ ಒಂದು ನೋಟ್ಬುಕ್ಕನ್ನು ಪಕ್ಕದಲ್ಲಿ ಇಟ್ಕೊಂಡು ಅಲ್ಲಿ ಹೇಳ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಈ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ. ಈ ಚಾಪ್ಟರ್ ಆದಮೇಲೆ ಎಲೆಕ್ಟ್ರೋಸ್ಟ್ಯಾಟಿಕ್ ಸಂಬಂಧಪಟ್ಟಿರೋ ಫುಲ್ ಕ್ವಶನ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಆಯಿತಾ? ಸೊ ಪ್ರತಿ ಚಾಪ್ಟರ್ಗೂ ನನ್ನ ಇಂಟೆನ್ಷನು ಮೋರ್ ದೆನ್ 100 ಕ್ವಶನ್ಸ್ ಅಥವಾ ಅರೌಂಡ್ 100 to 120 ಕ್ವಶನ್ಸನ್ನು ಡಿಸ್ಕಸ್ ಮಾಡಬೇಕು ಅಂತ. ಸೊ ನೋಡಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸಿನ ಫಸ್ಟ್ ಚಾಪ್ಟರ್ನಲ್ಲಿ ಅಂದರೆ ಚಾರ್ಜಸ್ ಮತ್ತು ಫೀಲ್ಡ್ಗೆ ಸಂಬಂಧಪಟ್ಟಂಗೆ ಅದು ಆಗೋಯಿತು. ಈಗ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್ಗೆ ಸಂಬಂಧಪಟ್ಟಾಗೂ ಕೂಡ ಐ ಆಮ್ thinking of discussing around 100 to 120 questions, and I think I will cover almost all the concepts given in the book and also required for NEET and CET. Well, so keep in touch with me, keep going with my videos, and also keep supporting me. Here comes the first question. Well, the work done in carrying a point charge from one point to another point in electrostatic field. Okay, so work done in carrying a point charge from one point to another point in electrostatic field depends on what? ನೋಡಿ, ಇಲ್ಲಿ ಒಂದು ಚಾರ್ಜ್ಡ್ ಬಾಡಿ ಇದೆ, ಆಯಿತಾ? ಇಲ್ಲೆಲ್ಲನೂ ಫೀಲ್ಡ್ ಇರುತ್ತೆ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್, ಓಕೆ, ಅಸ್ಯೂಮ್ ದಟ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್, ದ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್. Okay, so from here to here I am moving. So work done is equal to force into displacement. ಅಷ್ಟೇ ಅಲ್ಲ, potential is equal to work done per unit charge. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇದೆ. ಇದು ಕನ್ಸರ್ವೇಟಿವ್ ಫೀಲ್ಡ್. ಕನ್ಸರ್ವೇಟಿವ್ ಫೀಲ್ಡ್ ಅಂದರೆ ಏನು? ಯಾವ ಫೀಲ್ಡಲ್ಲಿ ವರ್ಕ್ ಡನ್ನು ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೋ, ಆ್ಯಂಡ್ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದಿ ಪಾತ್ ಟ್ರಾವೆಲ್ಡ್. ನೋಡಿ, ಇದನ್ನು ಇಲ್ಲಿಂದ ಇಲ್ಲಿಗೆ ಈ ಥರನಾದರೂ ತೊಗೊಂಡೋಗಿ, ಈ ಥರನಾದರೂ ತೊಗೊಂಡೋಗಿ, ಹೀಗಾದರೂ ತೊಗೊಂಡೋಗಿ, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಪಾತ್. ಸೊ ಅಂಥ ಫೋರ್ಸ್ಗಳನ್ನು ನಾವು ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಈಸ್ ಎ ಕನ್ಸರ್ವೇಟಿವ್ ಫೀಲ್ಡ್. ಸೊ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ V into Q, that is equal to potential difference into Q. Potential difference, let us say you are going from A to B, therefore it depends upon VB minus VA into Q, that's all. ನೀವು ಯಾವ ಥರ ಮೂವ್ ಆದ್ರಿ ಅನ್ನೋದ್ರ ಮೇಲೆ ಡಿಪೆಂಡೇ ಆಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್. ಸೊ ಇಷ್ಟು ಎಕ್ಸ್ಪ್ಲನೇಷನ್ ಏನಕ್ಕೆ ಕೊಟ್ಟೆ ಅಂದರೆ, ನೋಡಿ, ಈ ಪ್ರಾಬ್ಲಮಲ್ಲಿ ನಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಯಿತು. ಏನು? ಕನ್ಸರ್ವೇಟಿವ್ ಫೋರ್ಸ್ ಅಥವಾ ಕನ್ಸರ್ವೇಟಿವ್ ಫೀಲ್ಡ್ ಅಂತ. ಸೊ ಇಫ್ ಯು are in conservative field, work done depends only on the initial and final position. Non-conservative ಅಂತ ಇದಾವೆ. ನಾನ್ ಕನ್ಸರ್ವೇಟಿವ್ ಫೀಲ್ಡ್ ಅಂದರೆ ಅವಾಗ ವರ್ಕ್ ಡನ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್. ಆಕ್ಚುಲಿ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಪಾತ್ ಟ್ರಾವೆಲ್ಡ್. ಸಪೋಸ್ ಯು ಆರ್ ಗೋಯಿಂಗ್ ಫ್ರಮ್ A to B. If you go straight like this, work done is something. If you go like this, work done will be more. ಇವಾಗ ರೋಡಲ್ಲಿ ಬಸ್ ಹೋಗ್ತಾ ಇದೆ ಅಥವಾ ಕಾರ್ ಹೋಗ್ತಾ ಇದೆ, ನಿಮ್ಮ ಬೈಕೇ ಹೋಗ್ತಾ ಇದೆ ಅಂದ್ಕೊಳ್ಳಿ, ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಬರುತ್ತೆ. ಫ್ರಿಕ್ಷನ್ ಈಸ್ ಅ ನಾನ್ ಕನ್ಸರ್ವೇಟಿವ್, ದೇರ್ಫೋರ್ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್. ಇವಾಗ A to B ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಹೋದ್ರೆ ವರ್ಕ್ ಡನ್ ಕಡಿಮೆ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಹೋದ್ರೆ ವರ್ಕ್ ಡನ್ ಜಾಸ್ತಿ.
ಜಾಸ್ತಿ. ಸೊ ಕನ್ಸರ್ವೇಟಿವ್ ಫೀಲ್ಡಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಇರಬೇಕಾದ್ರೆ ವರ್ಕ್ ಡನ್ ಡಿಪೆಂಡ್ಸ್ ಅಪಾನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಫೈನಲ್ ಪೊಸಿಷನ್. Whereas non-conservative, it depends on the path traveled. Example for conservative, electric field, even magnetic field, even gravitational field. Conservative anta bandaga friction, viscosity, resistance iವೆಲ್ಲ conservative ಆಗುತ್ತೆ. Okay, well, let us move on to the next question. Just I will erase this part so that you can see the Now, a conducting sphere of radius r given a charge q. The value of electric field and potential at its center are respectively. Dear students, follow carefully. This is a sphere, this is a center. Even though charges reside on the surface of the sphere, they behave as if they are concentrated at the center. Center nalle idaveno anno tarike avu behave ಮಾಡ್ತವೆ. ಆದರೆ ಇನ್ಸೈಡ್ ಅಲ್ಲಿ ಇದು ಇನ್ಸೈಡ್ ಒಳಭಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಪೊಟೆನ್ಷಿಯಲ್ ಮಾತ್ರ Q ಅಥವಾ 1/4πε0 Q divided by R ಇರುತ್ತೆ. Sir, what is R here? R is nothing but radius of the sphere. Okay, outside ಆಯಿತು ಅಂತಂದ್ರೆ ಅಥವಾ ಆನ್ ದ ಸರ್ಫೇಸ್ ಆದ್ರೆ E is equal to 1/4πε0 Q divided by R square, and potential is still 1/4πε0 Q divided by R. ಔಟ್ಸೈಡ್ ದ ಸರ್ಫೇಸ್ ಆದರೆ ಅಂದರೆ ಇಲ್ಲೆಲ್ಲೋ ಆದರೆ ಅವಾಗ ಏನಾಗುತ್ತೆ, E is equal to, I will use some other color, E is equal to 1/4πε0 Q divided by R square, where this is R now, and potential ಬಂದ್ಬಿಟ್ಟು 1/4πε0 Q divided by R. ಸೊ ಅಲ್ಲಿಗೆ ಸಮ್ಮರಿ ಏನು, ಇನ್ಸೈಡ್ ದ ಸ್ಪಿಯರ್ intensity is 0, potential is not 0, it is maximum. On the surface intensity is maximum, even potential is also maximum. ಆಮೇಲೆ ಔಟ್ಸೈಡ್ ದ ಸರ್ಫೇಸ್, ಓಕೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋತೀನಿ, ಔಟ್ಸೈಡ್ ದ ಸರ್ಫೇಸ್, ಔಟ್ಸೈಡ್ ಅಂತ ಬಂದಾಗ intensity is inversely proportional to square of the distance and potential is inversely proportional to distance. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ಹೇಳಿದ್ದೀನಿ. ಸೊ ದಿಸ್ ಈಸ್ ಮೈ ಇಂಟೆನ್ಷನ್. ಒಂದು ಕ್ವಶನ್ ಅಂತ ಬಂದಾಗ ಆ ಕ್ವಶನ್ಗೆ ಅಷ್ಟೇ ಸ್ಟಿಕ್ ಆನ್ ಆಗಬಾರ್ದು, ಅದ್ರ ಬೇಸ್ ಆಗಿ ಏನೇನು ಬರಬಹುದು ನೋಡಿ. ಇವಾಗ ಔಟ್ಸೈಡ್ ಅಂತ ಕೇಳ್ತಾರೆ, ಈಗ ಇನ್ಸೈಡ್ ಕೇಳಿದರೆ ಆನ್ ದ ಸರ್ಫೇಸ್ ಕೇಳ್ಬೋದು, ಔಟ್ಸೈಡ್ ಕೇಳ್ಬೋದು, ವಿ ಕ್ಯಾನ್ ಕಂಫರ್ಟಬಲಿ ಆನ್ಸರ್. ಎನಿವೆ ಆಪ್ಷನ್ಸ್ ಬಂದಿದೆ, ಆಪ್ಷನ್ಸ್ ಅಲ್ಲಿ ನೋಡಿ, ಇನ್ಸೈಡ್ ದಿ ಸ್ಪಿಯರ್ ಆದರೆ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು 0, ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು Q/4πε0 R. ಅದನ್ನೇ ನಾನು ಫಸ್ಟ್ಗೆ ಹೇಳಿದ್ದು, ಸ್ವಲ್ಪ ಓವರ್ಲ್ಯಾಪ್ ಆಗಿದೆ. ಓಕೆ, ದಿಸ್ ಈಸ್ ಪೊಟೆನ್ಷಿಯಲ್, ದಿಸ್ ಈಸ್ ಇಂಟೆನ್ಸಿಟಿ ಇನ್ಸೈಡ್ ದ ಸ್ಪಿಯರ್. ಓಕೆ ಮಕ್ಕಳೇ, ಮುಂದಕ್ಕೆ ಹೋಗೋಣ. ವೆನ್ n ನಂಬರ್ ಆಫ್ ಐಡೆಂಟಿಕಲ್ ಚಾರ್ಜ್ ಡ್ರಾಪ್ಲೆಟ್ ಕೊಲೇಸ್ ಅಂದ್ರೆ ಕಂಬೈನ್ ಅಂತ ಎಲ್ಲ ಸೇರಿಸಿ ಒಂದು ದೊಡ್ಡ ಡ್ರಾಪ್ ಮಾಡೋದು. ಟು ಫಾರ್ಮ್ ಎ ಬಿಗ್ಗರ್ ಡ್ರಾಪ್, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಂಟಿಟಿ ರಿಮೈನ್ಸ್ ಅನ್ಆಲ್ಟರ್ಡ್. ಈಗ ಚಾರ್ಜ್ ಡ್ರಾಪ್ಸ್ಗಳಿದಾವೆ, ಚಿಕ್ಕದಾಗಿದ್ದಾವೆ, ಅವನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಡ್ರಾಪ್ ಅನ್ನ ಮಾಡ್ತಾರೆ. ಈ ತರದ್ದು ಸಾಕಷ್ಟು ಕ್ವಶನ್ಸ್ ಬರುತ್ತೆ, CET ನಲ್ಲೂ ಬರುತ್ತೆ, ನೀಟಲ್ಲೂ ಬರುತ್ತೆ, JEE ನಲ್ಲೂ ಬರುತ್ತೆ. ನೀವು ಈಕ್ವೇಶನ್ಸ್ ಅನ್ನ ನೆನ್ಪಿಟ್ಕೋಬೇಕು. ವೆನ್ ಯು ಕಂಬೈನ್ n ನಂಬರ್ ಆಫ್ ಡ್ರಾಪ್ಸ್, ಬಿಗ್ ಡ್ರಾಪ್ ಈಸ್ ಫಾರ್ಮ್ಡ್. ಈ ತರ ಚಿಕ್ಕ ಡ್ರಾಪ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ದೊಡ್ಡ ಡ್ರಾಪ್ ಮಾಡೋದು, ಆಯ್ತಾ? ಇದನ್ನ ಬಿಗ್ ಡ್ರಾಪ್ ಅಂತ ಕರಿತೀನಿ. ಈಗ ಈ ಬಿಗ್ ಡ್ರಾಪಿನ ಮೇಲೆ Q ಅಂತ ಚಾರ್ಜ್ ಇದೆ, Q ಬಿಗ್, ದಟ್ ಈಸ್ ಈಕ್ವಲ್ ಟು n ಟೈಮ್ಸ್ Q ಸ್ಮಾಲ್. ಓಕೆ, ಸ್ಮಾಲ್ ಅಂದ್ರೆ ಇಲ್ಲಿ ಬಿಡಿಯಾಗಿ 10 ಚಾರ್ಜ್ಗಳಿದಾವೆ, 10 ಚಾರ್ಜಸ್ ಈಚ್ ಆಫ್ 1 ಕೂಲಂಬ್ ಅಂತ ಇಟ್ಕೊಳ್ಳೋಣ. ಅವಾಗ ಟೋಟಲ್ ಚಾರ್ಜ್ 10 ಕೂಲಂಬ್ ಆಯಿತು. ಇದ್ರ ಮೇಲೂ 10 ಕೂಲಂಬೇ ಇರುತ್ತೆ, ದಟ್ ಈಸ್ 10 into 1 ಕೂಲಂಬ್. ದಟ್ ಮೀನ್ಸ್ ಇನಿಷಿಯಲ್ ಚಾರ್ಜ್ ವಾಸ್ 10 ಕೂಲಂಬ್, ಫೈನಲ್ ಚಾರ್ಜ್ ಈಸ್ ಆಲ್ಸೋ 10 ಕೂಲಂಬ್. ಸೊ ಚಾರ್ಜ್ ರಿಮೈನ್ಸ್ ಸೇಮ್. ಆಕ್ಚುಲಿ ಅದು ಹಂಗೇನೆ ಇರಬೇಕು. ನಮಗೆಲ್ಲ ಗೊತ್ತು ಚಾರ್ಜ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಅಂತ, ಚಾರ್ಜ್ ಕೆನಾಟ್ ಬಿ ಕ್ರಿಯೇಟೆಡ್ ಅಂತ. ಈಗ ಎಲ್ಲ 10 ಕೂಲಂಬ್ ಬಿಡಿ ಆಗಿತ್ತು, ಒಟ್ಟಿಗೆ ಸೇರಿಸಿದಾಗ 11 ಕೂಲಂಬ್ ಆದರೆ 1 ಕೂಲಂಬ್ ಕ್ರಿಯೇಟ್ ಆದಂಗೆ ಆಗುತ್ತೆ ಅಲ್ವಾ? ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಅಥವಾ 9 ಕೂಲಂಬ್ ಆದರೆ 1 ಕೂಲಂಬ್ ಡೆಸ್ಟ್ರಾಯ್ ಆದಂಗೆ ಆಗುತ್ತಲ್ವಾ? ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಚಾರ್ಜ್ ಮಸ್ಟ್ ಬಿ ಸೇಮ್. ಸೊ ಹಾಗಾದ್ರೆ ಚಾರ್ಜ್ ಸೇಮ್ ಇರುತ್ತೆ. ಓಕೆ, ಇಲ್ಲಿಗೆ ಆನ್ಸರ್ ಬಂದ್ಬಿಡ್ತು, ಚಾರ್ಜ್ ರಿಮೈನ್ ಸೇಮ್. ವಾಟ್ ಅಬೌಟ್ ಅದರ್ ಪ್ಯಾರಾಮೀಟರ್ಸ್? ಕೆಪಾಸಿಟೆನ್ಸ್ ಸೇಮ್ ಇರುತ್ತಾ, ಪೊಟೆನ್ಷಿಯಲ್ ಸೇಮ್ ಇರುತ್ತಾ, ಡೆನ್ಸಿಟಿ ಸೇಮ್ ಇರುತ್ತಾ? ಇಲ್ಲ ಮಕ್ಕಳೇ, ಸೇಮ್ ಇರೋದಿಲ್ಲ. ಅದಕ್ಕೆ ಈಕ್ವೇಶನ್ಸ್ ಅನ್ನ ಕೊಡ್ತೀನಿ, ಸಾಧ್ಯವಾದರೆ ನೆನ್ಪಿಟ್ಕೊಳ್ಳಿ. ಈಗ
ಚಾರ್ಜ್ ಬಂದ್ಬಿಟ್ಟು ಓಕೆ ಇಲ್ಲಿ ಬರೆದ್ಬಿಡ್ತೀನಿ. ಫಸ್ಟ್ ಒನ್ ಚಾರ್ಜ್ ಈಸ್ ಈಕ್ವಲ್ ಟು ಕ್ಯೂ ದಟ್ ಈಸ್ ಈಕ್ವಲ್ ಟು ಎನ್ ಇಂಟು ಕ್ಯೂ ಎಸ್. ಎರಡನೇದು ಯಾವುದು ಕ್ಯೂ ಪೊಟೆನ್ಷಿಯಲ್ ಬರಿತೀನಿ. ವಿ ಬಿಗ್ ಇಸ್ ಈಕ್ವಲ್ ಟು ಎನ್ ಟು ದಿ ಪವರ್ ಆಫ್ 2/3 ವಿ ಸ್ಮಾಲ್. ನೋಡಿ ಎನ್ ಅಲ್ಲ ಇವಾಗ, ಅದು ಎನ್ ಟು ದಿ ಪವರ್ ಆಫ್ 2/3 ಅಂದರೆ ಕಡಿಮೆ ಆಯಿತು. ನೆಕ್ಸ್ಟ್ ಕೆಪಾಸಿಟೆನ್ಸ್ ಬರಿತೀನಿ. ಸಿ ಬಿಗ್ ಇಸ್ ಈಕ್ವಲ್ ಟು ಎನ್ ಟು ದಿ ಪವರ್ ಆಫ್ 1/3 ಸಿ ಸ್ಮಾಲ್. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಆಮೇಲೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಬಿಗ್ ಇಸ್ ಈಕ್ವಲ್ ಟು ಎನ್ ಟು ದಿ ಪವರ್ ಆಫ್ 1/3 ಸಿಗ್ಮಾ ಸ್ಮಾಲ್. ಸೊ ಎಲ್ಲದರಲ್ಲೂ ಕಡಿಮೆ ಆಗ್ತಾ ಇದೆ. ಪೊಟೆನ್ಷಿಯಲ್ ಕಡಿಮೆ ಆಯಿತು, ಕೆಪಾಸಿಟೆನ್ಸ್ ಕಡಿಮೆ ಆಯಿತು, ಚಾರ್ಜ್ ಡೆನ್ಸಿಟಿ ಕಡಿಮೆ ಆಯಿತು. ಆದರೆ ಇದು ಮಾತ್ರ ಎನ್ನೇ ಉಳ್ಕೊಳ್ತು. ಎನ್ ಸ್ಕ್ವೇರ್ ಆಗಲಿಲ್ಲ, ಎನ್ ಟು ದಿ ಪವರ್ ಆಫ್ 1/3 ಆಗಲಿಲ್ಲ, ಸ್ಕ್ವೇರ್ ರೂಟ್ ಆಫ್ ಎನ್ನು ಆಗಲಿಲ್ಲ. ಅಂದರೆ ವೆನ್ ಯು ಕಂಬೈನ್ ಬಿಗ್ ಸ್ಮಾಲ್ ಡ್ರಾಪ್ಸ್ ಟು ಫಾರ್ಮ್ ಎ ಬಿಗ್ ಡ್ರಾಪ್, ಓನ್ಲಿ ಚಾರ್ಜ್ ರಿಮೈನ್ ಸೇಮ್, potential decreases, capacitance decreases, even surface charge density also decreases. So remember these equations. ಮುಂದೆ ಬಹುಶಃ ಇದರ ಮೇಲೆ ಇನ್ನೂ ಕೆಲವು ಪ್ರಾಬ್ಲಮ್ ಬರಬಹುದು. ವಿ ವಿಲ್ ಸಾಲ್ವ್. ಅಂದರೆ ನಂಬರ್ ಆಫ್ ಡ್ರಾಪ್ಸ್ ಅನ್ನು ಕೊಟ್ಬಿಟ್ಟು ಫೈಂಡ್ ದ ಕೆಪಾಸಿಟೆನ್ಸ್ ಅಂತಂದು, ಫೈಂಡ್ ದ ಪೊಟೆನ್ಷಿಯಲ್ ಅಂತಂದು ಕೇಳಬಹುದು. ಕೇಳಿದರೆ ನಾವು ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. 3 charges each of plus q are placed at the corners of an isosceles triangle. AC equal to BC is equal to 2A. D and E are the midpoints of AC and BC. Work done in taking a test charge from D to E. Test charge Q from D to E. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಡಯಾಗ್ರಾಮ್ ನಮ್ಮ ರೂಲ್ಕ ಫಸ್ಟ್ ಅದನ್ನು ಬರೆದ್ಬಿಡೋಣ. ಐಸಾಸಿಲೆಸ್ ಅಂದರೆ ಎರಡು ಸೈಡ್ ಈಕ್ವಲ್ ಇರಬೇಕು. ಸೊ ಇದು ಐಸಾಸಿಲೆಸ್ ಟ್ರಯಾಂಗಲ್ ಆಗುತ್ತೆ. ಓಕೆ, ಸ್ವಲ್ಪ ಈಕ್ವಿಲ್ಯಾಟ್ರಲ್ ಥರ ಕಾಣಿಸ್ತಾ ಇದೆ. ಐ ರಿಮೂವ್ ಇಟ್. ಸೊ ಐಸಾಸಿಲೆಸ್ ಅಂದರೆ ಎರಡು ಸೈಡು ಸೇಮ್ ಇರಬೇಕು, ಒಂದು ಸೈಡು ಡಿಫ್ರೆಂಟ್ ಇರಬೇಕು. ಓಕೆ, ದಿಸ್ ಈಸ್ ಒನ್ ಸೈಡ್, ದಿಸ್ ಈಸ್ ಅನದರ್ ಸೈಡ್. ಓಕೆ, ವೆಲ್ ದಿಸ್ ಈಸ್ ದ ಬೇಸ್. ಎ ಸಿ ಬಿ ಸಿ ಅಂದರೆ ಸಿ ಇಸ್ ದ ವರ್ಟೆಕ್ಸ್ ಅನ್ನಂಗಾಯಿತು. ಎ ಸಿ ಬಿ ಸಿ. ಓಕೆ, ಇದು ಮಿಡ್ ಪಾಯಿಂಟ್ ಆಫ್ ಎ ಸಿ, ಇದು ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂದ್ಕೊಳ್ಳೋಣ. ಅವಾಗ ಇಲ್ಲಿ ಏನು ಹೇಳಿದ್ದಾರೆ, ಎ ಸಿ ಬಿ ಸಿ 2A ಆದರೆ ಇದು ಎ ಆಯಿತು, ಇದು ಎ ಆಯಿತು, ಇದು ಎ ಆಯಿತು, ಇದು ಎ ಆಯಿತು. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಯು ಆರ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಫ್ರಮ್ ಮಿಡ್ ಪಾಯಿಂಟ್ ಆಫ್ ಎ ಸಿ ಟು ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಅಂದರೆ ವರ್ಕ್ ಡನ್ ಅಂದರೆ ಇದನ್ನು ಡಿ ಅಂತ ಕರೆದಿದ್ದಾರೆ, ಇದನ್ನು ಇ ಅಂತ ಕರೆದಿದ್ದಾರೆ. ಇಲ್ಲಿಂದ ಇಲ್ಲಿಗೆ ನೀವು ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಿದ್ದೀರಾ. ಸೊ ವಾಟ್ ಈಸ್ ದ ವರ್ಕ್ ಡನ್? ಓಕೆ, ಚಾರ್ಜಸ್ ಎಲ್ಲಿದೆ ಅದು ನೋಡ್ಕೊಂಬಿಡಿ. ಕ್ಯೂ ಆರ್ ಪ್ಲೇಸ್ಡ್ ಅಟ್ ದಿ ಕಾರ್ನರ್ಸ್. 3 ಚಾರ್ಜಸ್ ಆರ್ ಪ್ಲೇಸ್ಡ್. ಇಲ್ಲಿ ಒಂದು ಚಾರ್ಜ್ ಇದೆ ಕ್ಯೂ, ಇಲ್ಲಿ ಒಂದು ಚಾರ್ಜ್ ಇದೆ ಕ್ಯೂ, ಇಲ್ಲೂ ಕೂಡ ಒಂದು ಚಾರ್ಜ್ ಇದೆ ಕ್ಯೂ. ಸೊ ನಾವೀಗ ಮಾಡಬೇಕಾಗಿರೋದು ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು Q, test charge. Okay, so that is VD minus VE into Q. Okay, so ist options ಇದೆ. So VD minus VQ, sorry VE, sorry, just 1 minute, I erase this equation, right. Now we have to do the problem ಅನ್ನು ಮಾಡ್ಬಿಡ್ತೀನಿ. ಹಿಂಗೆ ಅಂದರೆ ವಿ ಡಿ ಮತ್ತು ವಿ ಇ ಕಂಡಿಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ಫುಲ್ ಡೀಟೇಲಾಗಿ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ. ಹಾಗೆ ನೋಡಿದರೆ ಒಂದು ಕ್ಲೂ ಸಿಕ್ಕುತ್ತೆ. ಏನಪ್ಪ ಅಂತಂದರೆ ಈ ಪಾಯಿಂಟ್ ಡಿಗೂ ಪಾಯಿಂಟ್ ಇಗೂ ಏನು ವ್ಯತ್ಯಾಸ ಇಲ್ಲ. ದೇ ಆರ್ ಅಟ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ಆಲ್ ದ ಕಾರ್ನರ್ಸ್. ಈಗ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ಎ ಡಿ ಮತ್ತು ಸಿ ಡಿ ಆಮೇಲೆ ಬಿ ಡಿ, ಇವು ಮೂರು ಇಲ್ಲಿ ಡಿಸ್ಟೆನ್ಸ್ ಆಗ್ತವೆ. ಸೊ ಅಲ್ಲಿಗೆ ನಾನೇನಾದರೂ ಪೊಟೆನ್ಷಿಯಲ್ ಅಟ್ ಡಿ ಕಂಡುಹಿಡಿಯಲಿಕ್ಕೆ ಹೋದರೆ 1/q/4πε0 ಡ್ಯೂ ಟು ದಿಸ್ ಚಾರ್ಜ್ ತಗೊಂಡಾಗ ಎ ಡಿ ಪ್ಲಸ್ q/4πε0 ಸಿ ಹತ್ರ ತಗೊಂಡಾಗ q/ಸಿ ಡಿ ಪ್ಲಸ್ ಕ್ಯೂ ಆಯ್ತಲ್ವಾ ಆಗಲೇ. ನೆಕ್ಸ್ಟು q/4πε0 ಬಿ ಡಿ ಅಲ್ವಾ, ದಟ್ ಈಸ್ ಈಕ್ವಲ್ ಟು q/4πε0. ಎಲ್ಲದರಲ್ಲೂ ಕಾಮನ್ ಇದೆ. ಉಳಿಯೋದೇನು ಅಂತ ಬರೆದ್ಬೇಡ. 1/AD ಪ್ಲಸ್ 1/CD ಪ್ಲಸ್ 1/BD 3 ಆಯ್ತಲ್ವಾ. ಸೊ ದಟ್ ಈಸ್ ಈಕ್ವಲ್ ಟು ಇದು ಒಂದು ಈಕ್ವೇಶನ್, ಇದು ವಿ ಡಿ ಅಂತ ಕರೆದಿರೋಣ. ಆಯ್ತಾ, ವಿ ಡಿ ಅಂತ ಕರೆದಿರೋಣ. ಬೇಕಾದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ.
ಕ್ಯೂ 1/4πε0 ಅಂದರೆ 9 × 10⁹ ಕ್ಯೂ ಮಾಡಿಬಿಡ್ತೀನಿ ಬಿಡಿ. ಯಾಕೆಂದರೆ ಇದು ಈ ಥರ ಕ್ಯಾಲ್ಕುಲೇಷನ್ಸ್ ಮುಂದೆನೂ ಮಾಡಬೇಕಾಗುತ್ತೆ, ಅದಕ್ಕೆ ಈಗಲೇ ಮಾಡಿಬಿಡ್ತೀನಿ. 1/AD ಅಂದರೆ 1/A ಪ್ಲಸ್ 1/CD ಅಂದರೆ 1/A ಪ್ಲಸ್ 1/BD ಅಂದರೆ ಆ 1/BD ಅನ್ನು ನೀವು ಸಪ್ರೇಟಾಗಿ ಕಂಡಿಡ್ಕೋಬೇಕು. 1/BD ಅನ್ನು ಸಪ್ರೇಟಾಗಿ ಕಂಡಿಡ್ಕೋಬೇಕು, ಆಯಿತಾ. ಅದಕ್ಕೆ ನೀವು ಪೈಥಾಗರಸ್ ಥಿಯರಮ್ ಅನ್ನು ಅಥವಾ ಯಾವುದಾದ್ರೂ ಏನೋ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅನ್ನು ಯಾವುದಾದ್ರು ಒಂದು ಯೂಸ್ ಮಾಡಿ. BD ಓಕೆ ಹೀಗೆ ಇರಲಿ. ದಟ್ ಈಸ್ ಈಕ್ವಲ್ ಟು 9 × 10⁹ ಕ್ಯೂ ಇಂಟು 2/A ಪ್ಲಸ್ 1/BD. ಇದು ಯಾವುದು VD ಆಯಿತು. ನೆಕ್ಸ್ಟ್ VE ಹತ್ರ ಬರೋಣ. ಇದು ನೋಡೋದು ತುಂಬ ಲೆಂತಿ ಅನ್ನಿಸ್ತಾ ಇದೆ, ಆ್ಯಕ್ಚುಲಿ ಅದೇನು ಲೆಂತಿ ಇಲ್ಲ. ಇಲ್ಲಿಗೆ ಬಂದರೆ ದಿಸ್ ಡಿಸ್ಟೆನ್ಸ್ ಆ್ಯಂಡ್ ದಿಸ್ ಡಿಸ್ಟೆನ್ಸ್ ತಗೋಬೇಕು. ಅಂದರೆ VE ತಗೊಂಡಾಗ 1/4πε0 ಎಲ್ಲದರಲ್ಲೂ ಕಾಮನ್ ಇರುತ್ತೆ. ಇನ್ನು ಉಳಿಯೋದು Q ಡಿವೈಡೆಡ್ ಬೈ CE ಪ್ಲಸ್ Q ಡಿವೈಡೆಡ್ ಬೈ BE ಪ್ಲಸ್ Q ಡಿವೈಡೆಡ್ ಬೈ AE. ದಟ್ ಈಸ್ ಈಕ್ವಲ್ ಟು 9 × 10⁹ Q ಹೊರಗಡೆ ತಗೋತೀರಾ 1/A ಬಿಕಾಸ್ CE ಈಸ್ 1/A ಪ್ಲಸ್ ಅಗೇನ್ 1/A ಪ್ಲಸ್ 1/AE. ಮಕ್ಕಳೇ ಗಮನಿಸಿ, 9 × 10⁹ Q ಇಂಟು 2/A ಪ್ಲಸ್ 1/AE ಇದೆಯಲ್ಲ, AE ಮತ್ತು BD ಎರಡು ಸೇಮೇನೆ, ಅದನ್ನು BD ಅಂತಂದೇ ಬರೆದು ಬಿಡ್ತೀನಿ. ಸೊ ದಿಸ್ ಈಸ್ VE. ಅಂದರೆ ಈ VE ಏನು ಬಂದಿದೆಯಲ್ಲ, ಇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ VD. ಇವೆರಡನ್ನು ಗಮನಿಸಿ. ಸೊ VD ಮತ್ತು VE ಸೇಮ್. ಹಾಗಾಗಿ ವರ್ಕ್ ಡನ್ನಿಗೆ ವಾಪಸ್ ಬರೋಣ. ವರ್ಕ್ ಡನ್ನಿಗೆ ಬಂದಾಗ VD VE ಸೇಮ್ ಇರೋದ್ರಿಂದ ಅದು 0 ಆಗುತ್ತೆ. ದಿಸ್ ಬಿಕಮ್ಸ್ 0 ಇಂಟು ಪ್ಲಸ್ Q. ಅಲ್ಲಿಗೆ ವರ್ಕ್ ಡನ್ ಈಸ್ ಈಕ್ವಲ್ ಟು 0. That means you are moving between 2 points at same potential. When you are moving between 2 points of same potential, work done is 0. So ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರು 0ನೇ ಬರುತ್ತೆ. ಬಟ್ ಜಾಮಿಟ್ರಿನೇ ಅಬ್ಸರ್ವ್ ಮಾಡಿದ್ರೆ, ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಯಾಗಿ ಬರೆದು ಬಿಡಬಹುದು. ಬಟ್ ರಿಮೆಂಬರ್, ದಿಸ್ ಇಸ್ ಟ್ರೂ ಓನ್ಲಿ when the charges are identical and the distances are same. By chance ಈ distances ಬೇರೆ ತರ ಇದ್ದಿದ್ರೆ ಇದು ಆಗ್ತಾ ಇರಲಿಲ್ಲ. ಸೊ ಇದೆ ಆ ಥರದ ಪ್ರಾಬ್ಲಮ್ಸ್ ಮುಂದೆ ಬರುತ್ತೆ. ದಟ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. If a charged spherical conductor of radius 10 cm has a potential V at a distance of 5 cm from the center, that potential at a distance 15 cm from the center. ನೋಡಿ, ಈ ಕಾನ್ಸೆಪ್ಟ್ ಅನ್ನು ನಾನು ಅವಾಗಲೇ ಹೇಳಿದ್ದೀನಿ. ಇದು ಒಂದು ಸ್ಪಿಯರ್, ಆಯ್ತಾ. ಸ್ಪಿಯರ್ನ ರೇಡಿಯಸ್ ಅನ್ನು ಕೊಟ್ಟಿದ್ದಾರೆ R ಅಂತ. ಆಮೇಲೆ ಒಂದು ಲೈನ್ ಅನ್ನು ಹೇಳ್ಕೊಳ್ಳೋಣ, ನಮ್ಮ ರೆಫರೆನ್ಸ್ಗೆ ಒಂದು ಲೈನ್ ಅನ್ನು ಹೇಳ್ಕೊಳ್ಳೋಣ. ಈ ತರ ಈ ಲೈನಿನ ಮೇಲೆ ಎರಡು ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ. ಒಂದು ಒಳಗಡೆ ಬರುತ್ತೆ, ಇನ್ನೊಂದು ಹೊರಗಡೆ ಬರುತ್ತೆ. ಈ ಒಳಗಡೆ ಇರೋ ಪಾಯಿಂಟ್ ಅನ್ನು A ಅಂತೀನಿ, ಹೊರಗಡೆ ಇರೋ ಪಾಯಿಂಟ್ ಅನ್ನು B ಅಂತೀನಿ. ಸರ್ ಒಳಗಡೆ ಯಾಕೆ ಬರುತ್ತೆ? ಯಾಕೆಂದ್ರೆ ನೋಡಪ್ಪ, ಅವ್ನು 5 ಸೆಂಟಿಮೀಟರ್ ಹೇಳಿದ್ದಾನೆ, ರೇಡಿಯಸ್ 10 ಸೆಂಟಿಮೀಟರ್ ಹೇಳಿದ್ದಾನೆ. 10 ಸೆಂಟಿಮೀಟರ್ ರೇಡಿಯಸ್, ಸೆಂಟರ್ ಇಂದ 5 ಅಂದ್ಮೇಲೆ ಒಳಗೆ ತಾನೇ ಇರಬೇಕು. ಎಸ್ ಸರ್. ಸೊ ಅಲ್ಲಿಗೆ OA ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಸೊ ಇಟ್ ಈಸ್ ಇನ್ಸೈಡ್. ಆಮೇಲೆ OB ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಸೊ ಇಟ್ ಈಸ್ ಔಟ್ಸೈಡ್ ಆಗುತ್ತೆ. ಇಟ್ ಈಸ್ ಔಟ್ಸೈಡ್. ಓಕೆ ಮಕ್ಕಳೇ, ಈಗ ಪೊಟೆನ್ಷಿಯಲ್ ಅಟ್ 5 ಸೆಂಟಿಮೀಟರ್ ಅಂದರೆ ಪೊಟೆನ್ಷಿಯಲ್ ಅಟ್ ಎ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ವಿ ಅಂತ ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಅಟ್ ಎ ಈಸ್ VA. ಓಕೆ, VA ನಮಗೆಲ್ಲ ಗೊತ್ತು. ಇನ್ಸೈಡ್ ಅಂತ ಬಂದಾಗ ಇಟ್ ಈಸ್ ಓನ್ಲಿ ರೇಡಿಯಸ್ ಅಂತ. ದಟ್ ಈಸ್ 1/4πε0 Q ಡಿವೈಡೆಡ್ ಬೈ R. ಔಟ್ಸೈಡ್ ಅಂತಂದ್ರೆ ಅಟ್ B, ದಟ್ ಈಸ್ VB is equal to 1/4πε0 Q ಡಿವೈಡೆಡ್ ಬೈ ಸ್ಮಾಲ್ r. So ಅಲ್ಲಿಗೆ this is V, this is VB. So you take the ratio, you will get the answer. That is V by VB is equal to ತಗೊಂಡಾಗ 1/4πε0 ಕ್ಯಾನ್ಸಲ್ ಆಯಿತು, Q ಕ್ಯಾನ್ಸಲ್ ಆಯಿತು, ನ್ಯೂಮರೇಟರ್ 1/R, ಡಿನಾಮಿನೇಟರ್ 1/R. That is R by R. That is V by VB is equal to R means small r means 15. Capital R is 10, that is 3/2. Therefore, VB is equal to 2V divided by 3. 2V divided by 3 is the answer. That is option B. Okay, we shall move on to the next question. The next question is, electric potential V at any point XYZ in meter, of course XYZ are in meter, in a space is given by V is equal to 4x square. Electric field at the point x equals 1, y equals 0, z equals 2. That means 1, 0, 2. What is the electric field intensity? So dear students, this is a problem on relation between electric intensity and potential difference.
we know electric intensity is a negative potential gradient, that is minus dV by dx. Okay, now we shall solve it. Andre V is given as 4x square. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ. dV by dx that is equal to 2x. 2x ಅಲ್ಲ, 4 ಇದೆ ಅಲ್ಲಿ. ಸೊ ಇಟ್ ಈಸ್ 2 into 4 8x ಆಗುತ್ತೆ. ಓಕೆ, ಸೊ 8x. ಆಮೇಲೆ ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಲ್ವಾ, ಮೈನಸ್ ಸೈನ್ ಇದೆ. ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಆಗಿರೋದ್ರಿಂದ ವಿ ಪುಟ್ ಮೈನಸ್ 8x. ವೆಲ್, ಎಕ್ಸ್ ಗಿವನ್ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ಈಸ್ 1. given x is equal to 1, therefore e is equal to minus 8 into 1, that is minus 8. ಸರ್, ಇಲ್ಲಿ ಮೈನಸ್ ಸೈನ್ ಏನು ಸರ್ ಹಾಗಾದರೆ? ನೋಡ್ರಪ್ಪ, ಇದು ಕೋಆರ್ಡಿನೇಟ್ ಸಿಸ್ಟಮ್. ಎಕ್ಸ್ ಆಕ್ಸಿಸ್ ವೈ ಮೈನಸ್ ಎಕ್ಸ್ ಆಕ್ಸಿಸ್ ಮೈನಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮೈನಸ್ ವೈ ಆಕ್ಸಿಸ್. ಓಕೆ, ಸೊ 8 ಅಂದರೆ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ಈಸ್ ಅಲಾಂಗ್ ನೆಗೆಟಿವ್ ವೈ ಎಕ್ಸ್ ಆಕ್ಸಿಸ್ ಅಂತ, ಬಿಕಾಸ್ ಓನ್ಲಿ ವಿ ಹ್ಯಾವ್ ಎಕ್ಸ್ ವ್ಯಾಲ್ಯೂ ಹಿಯರ್, therefore it is minus 8 along negative x axis. So option is C. Well, so minus 8 along plus 8 along negative x axis. Well, this is about this question. Move on to the next one. When two uncharged metal balls of radius 0.02 mm each collide, one electron is transferred between them. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಈಸ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ಪ್ರಾಬ್ಲಮ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನೋಡಿ, ಇಲ್ಲಿ 2 ಸ್ಪಿಯರ್ಗಳಿದಾವೆ. ಇದು ಒಂದು ಸ್ಪಿಯರ್, ಇದರ ರೇಡಿಯಸ್ ಆರ್. ಇನ್ನೂ ಒಂದು ಸ್ಪಿಯರ್ ಇದೆ, ಇದರ ರೇಡಿಯಸ್ ಕೂಡ ಆರ್. ಓಕೆ, ಕ್ಯಾಪಿಟಲ್ ಆರ್ ತಗೊಂಡ್ಬಿಡೋಣ. ಸ್ಮಾಲ್ ಆರ್ ಅನ್ನು ಡಿಸ್ಟೆನ್ಸಿಗೆ ಇಟ್ಕೊಳ್ಳೋಣ. ಓಕೆ, ಸೊ ಐ ಹ್ಯಾವ್ 2 ಸ್ಪಿಯರ್ಸ್ ಈಚ್ ಆಫ್ ರೇಡಿಯಸ್ ಆರ್ ಅಂಡ್ ದಟ್ ಆರ್ ಈಸ್ ಗಿವನ್ ಆಸ್ 0.02 mm. ಇದನ್ನು ನಾನು ಹೋಲ್ ನಂಬರ್ ಆಗಿ ಬರ್ಕೋತೀನಿ. 0 ನ ಮುಂದೆ ತಳಿದ್ರೆ 2 ಆಗುತ್ತೆ. 2 into 10⁻² mm ಅಥವಾ 2 into 10⁻5 ಮೀಟರ್. ಈ ಡೆಸಿಮಲ್ಸ್ ಇದ್ರೆ ನಮ್ಗೆ ಅಷ್ಟು ಕನ್ವೀನಿಯೆಂಟ್ ಅನ್ಸಲ್ಲ, ಅದಕ್ಕೋಸ್ಕರ. ಓಕೆ, ಈ 2 ಸ್ಪಿಯರು ಡಿಕ್ಕಿ ಹೊಡೆದಾಗ ಒಂದು ಸ್ಪಿಯರಿಂದ ಇನ್ನೊಂದು ಸ್ಪಿಯರಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಲೆಟ್ ಅಸ್ ಸೇ ಎ ವಿಲ್ ಲೂಸ್ ಎಲೆಕ್ಟ್ರಾನ್, ಬಿ ವಿಲ್ ಗೇನ್ ಎಲೆಕ್ಟ್ರಾನ್. ಆಸ್ ಎ ರಿಸಲ್ಟ್ A becomes positively charged, B becomes negatively charged. So when electron goes from A to B, A becomes positive, B becomes negative. Now we shall find the potential on A. V is equal to K 1/4 epsilon naught ಅನ್ನು ನಾನು K ಅಂತಂದೇ ಬರಿತೀನಿ. KQ divided by R, that is 1/4 epsilon naught into Q by R. K is known to us, that is 9 into 10 to the power of 9. Q ಇವಾಗ ಇದು ಇಲ್ಲಿಂದ ಈ ಕಡೆ ಹೋಗಿರೋದ್ರಿಂದ ಇದ್ರ ಮೇಲೆ ಚಾರ್ಜ್ ಪ್ಲಸ್ ಇ ಇರುತ್ತೆ. ಅಂದರೆ 1.6 into 10⁻⁻19 ಡಿವೈಡೆಡ್ ಬೈ ಆರ್. ರೇಡಿಯಸ್ ಗೊತ್ತು, 2 into 10 to the power of -5. ಸಿಂಪ್ಲಿಫೈ ಮಾಡೋಣ. ರಫ್ಲಿ 2 1s ರಫ್ಲಿ and exactly 0.8 ಆಯಿತು. 9 8s 72, that is 7.2 into 10 to the power of 10 ಪವರ್ಸ್ ಅನ್ನು ಸಾಲ್ವ್ ಮಾಡ್ಕೊಳ್ಳಿ. ಈ -5 ಮೇಲೆ ಹೋದರೆ +5 ಆಯಿತು. ಅಲ್ಲಿಗೆ 9 + 5 -19, that is equal to 7.2 into 10 to the power of -15. ಗೊತ್ತಾಗ್ತಿದೆಯಲ್ವಾ? -9 9 + 5 14. ಓಕೆ, 19. ಓಕೆ 15 ಅಲ್ಲ, ಚೆಕ್ ಮಾಡೋಣ ತಾಳಿ. -19, 9 + 5 ಎಷ್ಟಾಯಿತು? 9 + 5 13 14 ಆಯಿತು. 14ಅಲ್ಲಿ ಓಕೆ 10 ಪವರ್ ಸ್ವಲ್ಪ ಮಿಸ್ಟೇಕ್ ಆಯಿತು. ಐ ವಿಲ್ ರೀರೈಟ್ ಇಟ್. -5 ಆಗುತ್ತೆ, ಸಾರಿ. ಇಟ್ ಈಸ್ -5, ಸಾರಿ, -5 ಆಯಿತು. ಓಕೆ, well, this is VA. This is the potential on A. Now coming to potential on B, that is also KQ divided by R. ಒಂದೇ ವ್ಯತ್ಯಾಸ ಏನಪ್ಪಾ ಅಂದರೆ Q ಬಂದು ಇವಾಗ -E divided by R. ಸೊ ಸಾಲ್ವ್ ಮಾಡ್ಕೊಳ್ತಾ ಹೋದರೆ VB will be -7.2 into 10 to the power of -5 ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಕೇಳಿದರೆ VA minus VB is equal to 7.2 into 10⁻⁻5 minus of -7.2 into 10⁻⁻5, that is equal to 7.2 plus 7.2 into 10 to the power of -5, that is 14.4 into 10⁻⁻5. ಓಕೆ, ಈಗ ಆಯಿತು, ಲೆಕ್ಕ ಮುಗಿದೋಯ್ತು. 14.4 ಕಡೆ ಬರೋಣ.
14.4 ಇಲ್ಲೊಂದಿದೆ ಮತ್ತು ಅದೊಂದೇನೆ 14.4. ಓಕೆ, ಆದರೆ ಆನ್ಸರ್ ನಮಗೆ -5 ಇದೆ. ಇದನ್ನು ಮೈಕ್ರೋನಲ್ಲಿ ಬರೆಯೋದಾದರೆ 144 ಇಂಟು 10⁻⁻6 ವೋಲ್ಟ್ ಆಗುತ್ತೆ. ಅಂದರೆ 144 ಮೈಕ್ರೋ ವೋಲ್ಟ್, ದಟ್ ಈಸ್ ಆಪ್ಷನ್. ಎಲ್ಲೋ ಮಿಸ್ಟೇಕ್ ಆಯ್ತಲ್ಲ, ವೈಟ್ 14.4 ಮೈಕ್ರೋ ವೋಲ್ಟ್ ಬರ್ತಾ ಇದೆ. ಲೆಟ್ ಮಿ ಚೆಕ್. ಇಲ್ಲಿ -19 2. ಓಕೆ, ಇಲ್ಲಿ 10 ಇಲ್ಲಿ ನಾನು ಚೆಕ್ ಮಾಡ್ಕೊಂಬರೋಣ. 2 ಡೆಸಿಮಲ್ ಶಿಫ್ಟ್ ಮಾಡಿದೆ. 10⁻⁻2 ಮಿಲಿಮೀಟರ್. ದಿಸ್ ಈಸ್ ಕರೆಕ್ಟ್. 0 millimeter. Okay, 7.2 2.898 ಓಕೆ, 7.2 10⁻9 9 + 5 14 14 ಅಲ್ಲ, ಇದು -5 ಸರಿ ಇದೆ. 7.2 ಓಕೆ, ಅವರ್ ಆನ್ಸರ್ ಈಸ್ ಕರೆಕ್ಟ್. ಸೊ ಇಟ್ ಈಸ್ ಆಕ್ಚುಲಿ ದಿಸ್ ಒನ್ ಓನ್ಲಿ. ಎಸ್, ವಿ ಆರ್ ಕರೆಕ್ಟ್. ಅಫ್ಕೋರ್ಸ್ ಈ ಸತಿ ಈ ಥರ ಒಂದು ಸತಿ ಆಗುತ್ತೆ, ನಾವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದು ಬೆಟರ್. ವೆಲ್, ಇನ್ ದಿಸ್ ಪ್ರಾಬ್ಲಮ್ ದ ಕಾನ್ಸೆಪ್ಟ್ ಈಸ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಚಾರ್ಜ್ ಟು ಅನದರ್ ಚಾರ್ಜ್. ಆಸ್ ಎ ರಿಸಲ್ಟ್ ವಿ ಹ್ಯಾವ್ two different charges, positive charge and negative charge. On positive charge, what is the potential? Negative charge, what is the potential? And then calculate the potential difference. Gottaitalva makkale? Well, let us go to the next question. Well, on moving a charge of 20 coulomb by 2 centimeter, 2 joule work is done. Then potential difference between the points. ಇದು ಇವಾಗ ಸಿಂಪಲ್ ಆಗೋಯ್ತು. ವರ್ಕ್ ಡನ್ ನಮ್ಗೆ ಆಗಲೇ ಗೊತ್ತಾಗಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್ ಅಂತ. ಆಮೇಲೆ ವರ್ಕ್ ಡನ್ ಬಗ್ಗೆ ನಮ್ಗೆ ಇನ್ನೂ ಒಂದು ಐಡಿಯಾ ಇದೆ, ಏನಪ್ಪ ಅಂದರೆ ಅದು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಹಂಗಂದ್ ಮಾತ್ರಕ್ಕೆ ಈಕ್ವೇಶನ್ ಅನ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಯಾಕೆ ಈ ಥರ ಆಗುತ್ತೆ, CET ನಲ್ಲಿ ಕೊಟ್ಟಿರೋ ಎಲ್ಲ ಡೇಟಾನು ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಆಯ್ತಾ. ಸೊ ಬೇಕು ಅಂದರೆ ಯೂಸ್ ಮಾಡ್ಬೋದು ಅಷ್ಟೇ. ಈಗ ಐ ಥಿಂಕ್ ಓನ್ಲಿ ದಿಸ್ ಈಸ್ ಸಫಿಷಿಯೆಂಟ್. ಓಕೆ, ಲೆಟ್ ಮಿ ಸಬ್ಸ್ಟಿಟ್ಯೂಟ್ ಹಿಯರ್. ವರ್ಕ್ ಡನ್ ಈಸ್ 2 joule, that is equal to potential difference into charge is 20, implies potential difference is equal to 2 divided by 20, that is 1/10. 1/10 ಅಂದರೆ ಎಷ್ಟಾಗುತ್ತೆ? ಓಕೆ, 0.1 ಆಗುತ್ತೆ, 0.1 ವೋಲ್ಟ್. ಸೊ 2 divided by 20 is 0.1, so 0.1 volt. So that is the answer. ಸೊ ಇಲ್ಲಿ ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿದೆ. ವರ್ಕ್ ಡನ್ is equal to potential difference into charge ಅಂತ. ಸೊ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ, ಬಟ್ we need not have to make use of the data. Coming to the next one. Consider uniform electric field in the z direction. The potential is constant. Potential is constant in. Okay, consider uniform electric field in z direction. First coordinate system ಅನ್ನು ಬರ್ಕೊಳ್ಳೋಣ. x, y and z ಅಂತ. x, y, z. ಏನು ಹೇಳ್ತಾನೆ? Potential is constant for any x for a given z, for any y for given z, on the xy plane for a given z, all of these. ಇಲ್ಲಿ ಫೀಲ್ಡ್ ಯೂನಿಫಾರ್ಮ್ ಇರೋದ್ರಿಂದ ಎಲ್ಲ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇರುತ್ತೆ. ಯೂನಿಫಾರ್ಮ್ ಫೀಲ್ಡಲ್ಲಿ ವೆದರ್ ಯು ಟೇಕ್ ದಿಸ್ ಒನ್ ಆರ್ ಇನ್ ದಿಸ್ ಎಕ್ಸ್ ವೈ ಪ್ಲೇನ್, ಓಕೆ, ಈವನ್ ಇಫ್ ಯು ಟೇಕ್ ದಿಸ್ ಪ್ಲೇನ್ ಆಲ್ಸೋ ಪೊಟೆನ್ಷಿಯಲ್ ವಿಲ್ ಬಿ ಸೇಮ್. ಸೊ ಇಟ್ ಈಸ್ ಆಲ್ ಆಫ್ ದೀಸ್. ಓಕೆ, ವೆಲ್, ಪೊಟೆನ್ಷಿಯಲ್ ಫೀಲ್ಡ್ ಯೂನಿಫಾರ್ಮ್ ಇರೋದ್ರಿಂದ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್, ಆ ಥರ ಕಾನ್ಸ್ಟೆಂಟ್ ಇರೋ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನು ನಾವು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ಸಪೋಸ್ ಇಫ್ ಯು ಹ್ಯಾವ್ ಎ ಪಾಸಿಟಿವ್ ಚಾರ್ಜ್ ಹಿಯರ್, ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಅಂಡ್ ದೆನ್ ಐ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ವಿ ಹ್ಯಾವ್ ಎಲೆಕ್ಟ್ರಿಕ್ ಫೀಲ್ಡ್ ಲೈಕ್ ದಿಸ್ and also like this. Now around this we imagine a sphere or a boundary which is passing through all the points at same potential. This is called equipotential surface. Like that we can have one more surface here, so multiple surfaces are available. So on the equipotential surface, all the points are at same potential, whether it is here or here or here, but it should be on the same surface. But if you take some other surface, say this surface, if you take, this potential is same as this, but not as this. ಇದಕ್ಕೂ ಮತ್ತೆ ಇದಕ್ಕೂ ವ್ಯತ್ಯಾಸ ಇದೆ. Suppose if this is 30 volt, this may be 10 volt. Okay, this is 10 volt, this is 10 volt. ಆ ಥರ. So same potential on the same surface, different potential on the different surfaces. Okay, equipotential surfaces are, okay, now
closure in the region of large electric field compared to region of low electric field, will be more crowded near the flat surface, will be always equally spaced, all the above. Okay, it is closure in the regions of larger electric field. Electric field ಜಾಸ್ತಿ ಇದ್ದಾಗ equipotential surface ತುಂಬ ಹತ್ತಿರದಲ್ಲಿರ್ತವೆ, ಈ ತರ ಕ್ರೌಡ್ ಆಗಿರ್ತವೆ. Okay, so this is about equipotential surface. Next, equipotential surface are sketched around a charged body as shown in figure, in which case the work done in displacing the test charge is 0. ನೋಡಿ ಒಂದು ನೆನ್ಪಿಟ್ಕೊಳ್ಳಿ, ಸೇಮ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಲ್ಲಿ ನೀವು ಮೂವ್ ಮಾಡಿದ್ರೆ, ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದ್ರೆ ಪೊಟೆನ್ಷಿಯಲ್ ಸೇಮ್ ಇರೋದ್ರಿಂದ ವರ್ಕ್ ಡನ್ 0 ಆಗುತ್ತೆ. ಅದೇ ಒಂದು ಸರ್ಫೇಸ್ ಇಂದ ಇನ್ನೊಂದು ಸರ್ಫೇಸ್ಗೆ ಮೂವ್ ಮಾಡಿದ್ರೆ ವರ್ಕ್ ಡನ್ ನಾಟ್ ಈಕ್ವಲ್ ಟು 0. ಸೊ ಆ ಲೆಕ್ಕಕ್ಕೆ ಇಲ್ಲಿ ಎ ಇಂದ ಬಿ ಗೆ ಮೂವ್ ಮಾಡಿದ್ರೆ ವರ್ಕ್ ಡನ್ 0, ಬಿಕಾಸ್ ಎ ಅಂಡ್ ಬಿ ಆರ್ ಆನ್ ದ ಸೇಮ್ ಸರ್ಫೇಸ್, ದಟ್ ಈಸ್ ದಿಸ್ ಸರ್ಫೇಸ್. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು 0. ಸೊ ಇನ್ ವಿಚ್ ಕೇಸ್ ದ ವರ್ಕ್ ಡನ್ ಈಸ್ 0 ಅಂತ ಕೇಳಿದ್ದಾರೆ. ಇಟ್ ಈಸ್ ಅಲಾಂಗ್ ಎ ಬಿ. ಸೊ ಆಪ್ಷನ್ ಎ. ವೆಲ್, ನೆಕ್ಸ್ಟ್ ಕ್ವಶನ್. A cube of side B has charge Q at its vertex. Potential due to this charge array at the center of the cube is. ಓಕೆ, ಸೊ ಇದಕ್ಕೆ ನಾವು ಸಾಲ್ವ್ ಮಾಡಬೇಕು. ಒಂದು ಕ್ಯೂಬನ್ನು ತಗೊಳ್ಳೋಣ, ಆಯ್ತಾ? ಇದು ಕ್ಯೂಬ್, ಇದು ಈ ತರ ಸೆಂಟರ್ ಅನ್ನ ಕನ್ಸಿಡರ್ ಮಾಡಬೇಕು. ಸೆಂಟರ್ ಆಫ್ ದ ಕ್ಯೂಬ್ ಅಂದ್ರೆ ಇದು, ಸೆಂಟರ್ ಆಫ್ ದ ಕ್ಯೂಬ್ ಅಂದ್ರೆ ಇದು. ಓಕೆ, ನೇಮ್ ಇಟ್ ಆಸ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ಸೆಂಟರ್ ಇಂದ ಕ್ಯೂಬ್ ಕಾರ್ನರ್ಗೆ ಅಥವಾ ಕಾರ್ನರ್ ಇಂದ ಸೆಂಟರ್ಗೆ ಐದರ್ ದಿಸ್ ಡಿಸ್ಟೆನ್ಸ್ ಆರ್ ದಿಸ್ ಡಿಸ್ಟೆನ್ಸ್ ಆರ್ ದಿಸ್ ಒನ್ ಆರ್ ದಿಸ್ ಒನ್ ಆರ್ ದಿಸ್ ಒನ್ ಆರ್ ಎನಿ ಅದರ್, all these distances I take it as a d. Please remember it is √3 divided by 2. ಇದನ್ನ ಪ್ರೂವ್ ಮಾಡಬಹುದು, provided that length is 1 meter. ಸೈಡ್ ಲೆಂತ್ 1 ಮೀಟರ್ ಇದ್ರೆ √3 by 2. ಸೈಡ್ ಲೆಂತ್ b ಮೀಟರ್ ಇದ್ರೆ √3 by 2 b ಅಂತ ಇಟ್ಕೊಳ್ಳಿ. ಇದನ್ನ ನೆನ್ಪಿಟ್ಕೋಬೇಕು. ಈಗ ಎಲ್ಲಾ ಕಾರ್ನರ್ ಅಲ್ಲೂ ಚಾರ್ಜಸ್ ಇದಾವೆ. ಒಟ್ಟು ಎಷ್ಟು ಚಾರ್ಜಸ್ ಇದೆ? 8 ಚಾರ್ಜಸ್ ಇದೆ. ಎಲ್ಲಾ ಕಾರ್ನರ್ಸ್ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ total potential will be 8 times 1 by 4 pi epsilon naught q divided by ಈ ಸೆಂಟರ್ ಅನ್ನು O ಅಂತ ತಗೊಂಡ್ರೆ ಯಾವ್ದಾದ್ರು ಒಂದು ಡಿಸ್ಟೆನ್ಸ್ ಅನ್ನ ಬರೀತೀನಿ. ಬಿ ಒ ಇರಬಹುದು ಅಥವಾ ಸಿ ಒ ಎ ಒ, ಯಾವ್ದಾದ್ರು ಒಂದು ಡಿಸ್ಟೆನ್ಸ್. ದಟ್ ಈಸ್ ಈಕ್ವಲ್ ಟು 8 by 4 pi epsilon naught ಇಂಟು q ಡಿವೈಡೆಡ್ ಬೈ ಬಿ ಒನೇ ನಾನು ಡಿ ಅಂತ ತಗೊಂಡಿರೋದು. ಇಟ್ ಈಸ್ √3b divided by 2. Okay, that is equal to 8 2s are 16. Okay, simplify ಮಾಡಿ 2 ಮೇಲೆ ಹೋಗುತ್ತೆ, 16 q divided by 4 pi epsilon naught into √3b. So 4 1s are 4 4s are, that is equal to 4q divided by √3 pi epsilon naught b. This is the total potential. ಇಲ್ಲಿ ನಿಮಗೆ ಬೇಕಾಗಿರೋದು ಈ ಈಕ್ವೇಶನ್ನಿನ ಸಹಾಯ. ಈ ಈಕ್ವೇಶನ್ ನಿಮಗೆ ಗೊತ್ತಿರಬೇಕು, ಸೆಂಟರ್ ಟು ಕಾರ್ನರ್. ಸೊ ಆಪ್ಷನ್ ಬಿ. ಓಕೆ, ಐ ಹೋಪ್ ಯು ಆರ್ ಫಾಲೋಯಿಂಗ್. ಸೊ ನೋಡಿ, ಮಲ್ಟಿಪಲ್ ವೆರೈಟಿ ಆಫ್ ದ ಕ್ವಶನ್ಸ್ ಐ ಆಮ್ ಡಿಸ್ಕಸಿಂಗ್. ಸೊ ಡಿಫರೆಂಟ್ ಕಾನ್ಸೆಪ್ಟ್ಸ್ ಐ ಆಮ್ ಡಿಸ್ಕಸಿಂಗ್, ಅಂಡ್ ಅಟ್ ದ ಸೇಮ್ ಟೈಮ್ ಐ ಆಮ್ ಟ್ರೈಂಗ್ ಟು ಗಿವ್ ದಿ ಕಂಟಿನ್ಯೂಟಿ ಆಲ್ಸೋ. ನೆಕ್ಸ್ಟ್ ಕ್ವಶನ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್, ಇನ್ನೊಂದು ಸ್ವಲ್ಪ ಸ್ಪೇಸ್ ಇರಬೇಕಿತ್ತು, ಅಟ್ ಎ ಪಾಯಿಂಟ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಆಫ್ ದಿ ಡೈಪೋಲ್ ಮೂಮೆಂಟ್ ಪಿ ಈಸ್. ಸೊ ಡೈಪೋಲ್ ಅಂತಂದ್ರೆ ಒಂದು ನೆಗೆಟಿವ್ ಮತ್ತೆ ಒಂದು ಪಾಸಿಟಿವ್ ಇರಬೇಕು, ಆಯ್ತಾ? ಇದು ಆಕ್ಸಿಸ್, ಇದು ಬೈಸೆಕ್ಟರ್. ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಮೇಕಿಂಗ್ ಅನ್ ಆಂಗಲ್ ಆಫ್ ಥೀಟಾ, ವಾಟ್ ಈಸ್ ದ ಪೊಟೆನ್ಷಿಯಲ್? ಸೊ ಆಪ್ಷನ್ಸ್ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ P cos theta divided by 4 pi epsilon naught r square ಅಥವಾ x square, that is option A. ಇದು ಸ್ಟ್ಯಾಂಡರ್ಡ್ ಈಕ್ವೇಶನ್. ಸಪೋಸ್ ನೀವು ಬೈಸೆಕ್ಟರ್ನ ಮೇಲೆ, ಇದು ಬೈಸೆಕ್ಟರ್ನ ಮೇಲೆ ತಗೊಂಡ್ರಿ ಅಂದ್ಕೊಳ್ಳಿ, ಅವಾಗ ಥೀಟಾ ಈಕ್ವಲ್ಸ್ 90 ಆಗುತ್ತೆ, ಪೊಟೆನ್ಷಿಯಲ್ ಈಕ್ವಲ್ 0 ಆಗುತ್ತೆ. ಅದೇ ಈಕ್ವಟೋರಿಯಲ್ ಮೇಲೆ ತಗೊಳ್ಳಿ, ಥೀಟಾ ಈಕ್ವಲ್ ಟು 0 ಆಗುತ್ತೆ, V becomes P by epsilon naught r square. So anywhere on the bisector, not only here, it can be here or here or here, anywhere on the bisector potential is 0. Okay, so therefore if you move test charge along the bisector, work done is also 0.
So this is about the potential equation in case of dipole. Well, next question. Suppose that there are 3 points. 3 points are set at equal distances r from the center of the dipole. Point X is on the dipole axis above positive charge, Y is on the axis below negative charge, Z is on the perpendicular bisector through the line connecting the two charges. Rank the points according to the electric potential. ಪ್ರಾಬ್ಲಮ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲಿ ಒಂದು ಡೈಪೋಲ್ ಇದೆ, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್ ಅಂದ್ಕೊಳ್ಳಿ, ಇದು ಆಕ್ಸಿಸ್ ಆಯ್ತಾ. ಇದು ಬೈಸೆಕ್ಟರ್, ಇದು ಬೈಸೆಕ್ಟರ್, ಇದು ಬೈಸೆಕ್ಟರ್ ಅಂತ ಇಟ್ಕೊಳ್ಳೋಣ. ಈಗ ಅವರು ಹೇಳ್ತಾರೆ ಒಂದು ಪಾಯಿಂಟ್ ಎಕ್ಸ್ ಅನ್ನೋ ಪಾಯಿಂಟ್ ಎಬೋ ದಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ವೈ ಈಸ್ ಆನ್ ದ ಆಕ್ಸಿಸ್ ಬಿಲೋ ನೆಗೆಟಿವ್ ಚಾರ್ಜ್, ವೈ ಈಸ್ ಹಿಯರ್. ಝೆಡ್ ಈಸ್ ಆನ್ ದಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇದು ಝೆಡ್. ಈಗ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ರ್ಯಾಂಕ್ ದಿ ಪಾಯಿಂಟ್ಸ್ ಅಕಾರ್ಡಿಂಗ್ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಮಕ್ಕಳೇ, ಆಕ್ಸಿಸಿನ ಮೇಲೆ ಎಕ್ಸ್ ಹತ್ರ ಬರೋಣ. ಇಟ್ ಈಸ್ ವೆರಿ ಕ್ಲೋಸ್ ಟು ಪಾಸಿಟಿವ್ ಚಾರ್ಜ್, therefore potential is positive. ಓಕೆ, ಝೆಡ್ ಹತ್ರ ಬರೋಣ. ಈಗಷ್ಟೇ ಹೇಳಿದೆ ವಿ ಈಸ್ 0. ವೈ ಹತ್ರ ಬರೋಣ, ಆಬ್ವಿಯಸ್ಲಿ ಇಟ್ ಈಸ್ ನೆಗೆಟಿವ್. ಸೊ ಹಾಗಾಗಿ ವಿ ಪಾಸಿಟಿವ್, at x it is positive, at z it is 0, y it is negative. So Vx is greater than Vz, Vz is greater than Vy. ಯಾಕಂದ್ರೆ ಪಾಸಿಟಿವ್ ಈಸ್ ಗ್ರೇಟರ್ ದ್ಯಾನ್ 0, 0 is greater than ನೆಗೆಟಿವ್ ಅಂತ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕ್ಯಾಲ್ಕುಲೇಷನ್ ಏನು ಇಲ್ಲ, ಇಟ್ ಇಸ್ ಓನ್ಲಿ ಕಾನ್ಸೆಪ್ಟ್ ಬೇಸ್ಡ್. ಸೊ ಇಟ್ ಈಸ್ ಆಪ್ಷನ್ ಡಿ, ವಿ ಎಕ್ಸ್ ಗ್ರೇಟರ್ ದ್ಯಾನ್ ವಿ ಝೆಡ್, ವಿ ಝೆಡ್ ಗ್ರೇಟರ್ ದ್ಯಾನ್ ವಿ ವೈ. ಈ ಥರ ನಾವು ಸಾಕಷ್ಟು ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಬೇಕು. ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ, ಸ್ವಲ್ಪ ಲೆಂತಿ ಆಗ್ತಾ ಇದೆ. ಇನ್ನೂ ಸಾಕಷ್ಟು ವೆರೈಟಿ ಕ್ವಶನ್ಸ್ ಇದೆ, ಅವನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.